ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು ನಾಗವಾಲ, ಇಲ್ವಾಲ ಹೋಬಳಿಗೆ ಸೇರಿರುವಂತಹ ನಾಗವಾಲ ಅಂತ ಒಂದು ಗ್ರಾಮದಲ್ಲಿ ಒಂದು ತೋಟ ವಿಚ್ ಇಸ್ ಫಾರ್ ಸೇಲ್. ಒಂದು ಸುಂದರವಾಗಿರೋ ಕತೆ ಹೇಳ್ತೀನಿ. ನಾನು ಇವತ್ತು ಪ್ರಾಪರ್ಟಿ ಸೇಲ್ ಮಾಡೋಕ್ಕಿಂತ ಐ ಟೆಲ್ ಯು ಅ ಬ್ಯೂಟಿಫುಲ್ ಸ್ಟೋರಿ ಆಫ್ ದಿಸ್ ಪ್ರಾಪರ್ಟಿ. ನಾನು ಒಳಗೆ ಹೋಗೋಕ್ಕಿಂತ ಮುಂಚೆ ಅದಕ್ಕಿರುವಂತಹ ಆಕ್ಸೆಸ್ ರೋಡ್, ಟಾರ್ ರೋಡ್ ತೋರಿಸ್ತೀನಿ. ಸರಿ, ಸುಮಾರು ಒಂದು 40 ಅಡಿ ರೋಡ್ ಇದೆ. ಮೈಸೂರಿಂದ ನಾನು ಅಬೌಟ್ 18 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ಅಬೌಟ್ 35 ಮಿನಿಟ್ಸ್ ಡ್ರೈವ್. ನಾನು ಯಾಕೆ ತೋಟದ ಒಳಗೆ ಹೋಗಿ ತೋರ್ಸೋಕ್ಕಿಂತ ಮುಂಚೆ ರೋಡ್ ತೋರಿಸ್ತಾ ಇದ್ದೀನಿ ಅಂತಾರೆ, ಬಹಳಷ್ಟು ಬಾರಿ ನಾನು ಈ ಥರ ಲ್ಯಾಂಡ್ಗಳು ಅಥವಾ ತೋಟದ ವಿಡಿಯೋ ಮಾಡಿದಾಗ ಆಕ್ಸೆಸ್ ರೋಡ್ ಇದೆಯಾ ಅಂತ ಕೇಳ್ತಾರೆ. ಇದು ಗೌರ್ಮೆಂಟ್ ರೋಡು, ಟಾರ್ ರೋಡು. ಸೊ ಬನ್ನಿ ಇವಾಗ ಒಳಗೆ ಹೋಗಿ ಒಂದು ಬ್ಯೂಟಿಫುಲ್ ಆಗಿರುವಂಥ 15 ಕುಂಟೆ, ಅಂದರೆ ಕುಂಟೆ ಅರ್ಥ ಆಗ್ತಾ ಇಲ್ಲ ಅಂದರೆ 1089 ಸ್ಕ್ವೇರ್ ಫೀಟ್ ಇಸ್ ಒಂದು ಗುಂಟ. ಒಂದು ಗುಂಟೆ ಅಂದರೆ 1089 ಸ್ಕ್ವೇರ್ ಫೀಟ್. 1089 ಸ್ಕ್ವೇರ್ ಫೀಟ್ ಇಸ್ ಒಂದು ಗುಂಟ. ಆ ಥರ 15 ಗುಂಟೆ ನಾರ್ತ್ ಫೇಸಿಂಗ್ ಒಂದು ಹಣ್ಣಿನ ತೋಟ. 30 ವೆರೈಟಿ ಹಣ್ಣುಗಳಿರುವಂತಹ ಇದು ತೋಟ ಆಗಿರುತ್ತೆ. ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಏನು 15 ಗುಂಟೆ ಇದೆ, 15 ಗುಂಟೆಗೂ ಇವರು ಪೂರ್ತಿಯಾಗಿ ಫೆನ್ಸಿಂಗ್ ಮಾಡಿದರೆ. 1.5 ಇಂದ 2 ಇಂಚು ಬೋರ್ವೆಲ್ ಇದೆ, ನೀರಿದೆ, ಪರ್ಮನೆಂಟ್ ಕರೆಂಟ್ ಇದೆ. ನಾನು ನೋಡ್ತಾ ನಿಧಾನಕ್ಕೆ ಒಂದೊಂದೇ ತೋಟದಲ್ಲಿ ಏನೇನು ಮಾಡಿದ್ದಾರೆ ಈ ದಂಪತಿಗಳು. ಬಹಳ ಒಂದು 8 ವರ್ಷದಿಂದ ಅವರು ಪೊಸಿಷನ್ಲಿದ್ದು ಇವೆಲ್ಲವನ್ನು ಅವರ ಒಂದು ರುಚಿ ಹೇಗಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಐ ಟೆಲ್ ಯು ಏನೇ ಕತೆ ಹೇಳ್ತೀನಿ ಅಂತಂತ ಹೇಳ್ತಾ ಹೋಗ್ತೀನಿ. ನೋಡಿ, ಇವರು ತಗೊಂಡಾಗ ಇದು ಖಾಲಿ ಜಾಗ. ಇವರು ಒಂದು 8 ವರ್ಷದಿಂದ ಏನೇನು ಮಾಡಿದ್ದಾರೆ ಇಲ್ಲಿ ಅಂದರೆ, ಪೊಮೊಗ್ರೆನೇಟ್ ಹಾಕಿದ್ದಾರೆ, ಸಪೋಟ, ತೋತಾಪುರಿ ಮಾವಿನಕಾಯಿಯ ಹಣ್ಣು, ಆಲ್ಫೆನ್ಸೋ ಮ್ಯಾಂಗೋ, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಚಕೋತ, ಸ್ಟಾರ್ ಫ್ರೂಟು, ಫಿಗ್ಗು, ಬೆಟ್ಟದ ನೆಲ್ಲಿಕಾಯಿ, ಬಟರ್ ಫ್ರೂಟು, ಕ್ಯಾಶು, ನೇರಳೆ ಹಣ್ಣಿನ ಮರ, ರೆಗ್ಯುಲರ್ ಗಜನಿಂಬೆ ಮತ್ತು ಸಣ್ಣ ನಿಂಬೆ, ರೆಗ್ಯುಲರ್ ನಿಂಬೆ, ಆಮೇಲೆ ನುಗ್ಗೆಕಾಯ್ದು ಒಂದು ಮರ ಇದೆ, ಅಗಸೆ ಮರ ಇದೆ, ರೆಡ್ ಸ್ಯಾಂಡಲ್ವುಡ್ ಸುತ್ತಕ್ಕೂ ಹಾಕಿದ್ದಾರೆ. ಇದು ಸುತ್ತಕ್ಕೂ ಒಂದು ಹೆಚ್ಚು ಕಮ್ಮಿ ಒಂದು 25-30 ಸ್ಯಾಂಡಲ್ವುಡ್ ಮರಗಳನ್ನ ಹಾಕಿದ್ದಾರೆ. ಆಮೇಲೆ ಬೇವಿನ ಮರ ಇದೆ, ವಾಟರ್ ಆ್ಯಪಲ್ ಇದೆ, ಲೀಚಿ ಇದೆ, ಪನ್ನೇರಳೆ ಹಣ್ಣಿದೆ, ಲೋಗನ್ ಮ್ಯಾಂಗೋ ಇದೆ, ಒಂದು ತೆಂಗಿನ ಮರ ಇದೆ. ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರಲ್ಲಿ ವಾಸ್ತು ಅನುಗುಣವಾಗಿ ಒಂದು ಬನ್ನಿ ಮರ ಹಾಕಿದ್ದಾರೆ. ರೆಗ್ಯುಲರ್ ಒಂದು ಚಿಕ್ಕದಾಗಿರೋ ಒಂದು ಸ್ಯಾಂಡಲ್ವುಡ್ ಗಿಡನೂ ಬಂದಿದೆ. ಐ ಥಿಂಕ್ ನಾನು ಎಲ್ಲ ಕವರ್ ಮಾಡಿದ್ದೀನಿ. ಹೆರಳೆಕಾಯಿ ಮರ ಇದೆ, ಅದೊಂದು ಬಿಟ್ಟಿದ್ದೆ. ಹೆರಳೆಕಾಯಿ ಮರ ಇದೆ. ಆಮೇಲೆ ಚಂದ್ರ ಹಲಸಿದೆ, ನೇರಳೆ ಹಣ್ಣಿನ ಮರ ಇದೆ. ಸೊ ಇದನ್ನು ಇವರು 15 ಕುಂಟೆಗಳು. 15 ಕುಂಟೆ ಅಂದರೆ, ಒಂದು ಕುಂಟೆ ಅಂದರೆ 1089 ಸ್ಕ್ವೇರ್ ಫೀಟ್. ಅಂದರೆ ಇದು 15 ಕುಂಟೆಗಳಿರುವಂತಹ ಜಾಗ. ಅಂದರೆ ಆಲ್ಮೋಸ್ಟ್ 16,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ, ಎಂಟೈರ್ ತೋಟ. ನೀವು ಮೈಸೂರಿನಲ್ಲಿ ಮೇನ್ ರೋಡಿಗೆ ಇರಬೇಕು. ಅಬೌಟ್ 35 ಮಿನಿಟ್ಸ್ ಫ್ರಮ್ ಮೈಸೂರು ಪ್ಯಾಲೇಸ್. ನಾನು ಮೈಸೂರು ಸಿಟಿ ಸೆಂಟರ್ನ ಪ್ಯಾಲೇಸ್ ಅಂತ, ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ. ನೋಡಿ, ಇದು ಫಿಗ್ಗಿನ ಮರ, ಅದು ಕೆಳಗೆ ನಿಂತು ಇವಾಗ ತೋರಿಸ್ತಾ ಇರೋದು. ಇವಾಗ ಏನು ನೇತಾಡ್ತಾ ನೋಡಿ, ಇದೆ ಫಿಗ್ಗಿನ ಮರದ ಕೆಳಗೆ ನಾನು ನಿಂತಿದ್ದೀನಿ. ಸೊ ಇದು ಮೈಸೂರು ಪ್ಯಾಲೇಸಿಂದ 15 ಕಿಲೋಮೀಟ್ರು. ನಾನು ಎಕ್ಸಾಕ್ಟ್ಲಿ ಅಬೌಟ್ 15 ಕಿಲೋಮೀಟ್ರು. ಎಂಟೈರ್ ಈ ಜಾಗಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಬೋರ್ವೆಲ್ ಇದೆ ನೋಡಿ. ಇದು ಜಾಗ ಎಲ್ಲ ಎಂಟೈರ್ ನೀವು ನೋಡ್ಬೋದು ಇವಾಗ ಕ್ಲೀನಾಗಿ ಅವ್ರು ಯಾವ ಥರ ಡ್ರಿಪ್ ಮಾಡಿದ್ದಾರೆ ಅಂತ. ಪೈಪಿಂಗ್ ಮಾಡಿಬಿಟ್ಟು ಆ ಮರಕ್ಕೆ ನೀರು ಉಣಿಸುವ ಕಾರ್ಯಕ್ರಮನ ಮಾಡಿಬಿಟ್ಟಿದ್ದಾರೆ. ನೀವು ಒಂದು ಸರಿ ಇವತ್ತು ಇನ್ನೊಂದೇನೆಂದರೆ, ಇವರು ರಿಮೋಟ್ ಆಪ್ರೇಟೆಡ್ ಫಾರ್ಮ್ ಇದು. ಇವ್ರು ಬರಲ್ಲ ಇಲ್ಲೇನು. ಇವ್ರು ಏನು ಮಾಡ್ತಾರೆ, ಕ್ಲೀನಿಂಗ್ ಬಂದು ಹೋಗಿ ಮಾಡ್ತಾರೆ. ದಿನನಿತ್ಯ ಇದಕ್ಕೆ ನೀರು ಬೇಕಾದಾಗ ವೈಫೈ ಕನೆಕ್ಷನ್ ಇದೆ, ಅಲ್ಲಿಂದ ರಿಮೋಟಲ್ಲಿ ಆನ್ ಮಾಡಿ ಎಲ್ಲದಕ್ಕೂ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಟೋಟಲಿ ಇಟ್ ಈಸ್ ಅನ್ ಎಕ್ವಿಪ್ಡ್ ಫಾರ್ಮ್ ಅಂದರೆ ಇಲ್ಲಿ ಯಾರೋ ಒಬ್ರು ಬರಬೇಕು, ಸ್ವಿಚ್ ಆನ್ ಮಾಡಬೇಕು, ಅವೆಲ್ಲ ಇಲ್ಲ. ನೀಟಾಗಿದೆ. ಒಂದು ಮನೆ ಬಂದಾಗ ಉಳ್ಕೊಳ್ಳಿಕ್ಕೆ ಮನೆ ನೋಡಿ, ಅದು ಎಲ್ಲ ತೋರಿಸ್ತಾ ಹೋಗ್ತೀನಿ. ಮನೆ ಹೇಗಿದೆ ಅಂದರೆ, ಒಂದು ಕಿಚನ್ ಮಾಡಿದ್ದಾರೆ, ಒಂದು ಹಾಲ್ ಇದೆ, ಒಂದು ರೂಮ್ ಇದೆ, ಒಂದು ಸ್ಟೋರ್ ರೂಮ್ ಇದೆ, ಬೋರ್ವೆಲ್ ಹೇಳಿದ್ನಲ್ಲ 2 ಇಂಚ್ ನೀರಿದೆ, ಕಟ್ಟೆ ಕಟ್ಟಿದ್ದಾರೆ, ಕರೆಂಟ್ ನಿಮಗೆ ಇಲ್ಲಿ ಪರ್ಮನೆಂಟ್ ಆಗಿ ಕರೆಂಟ್ ಇರುತ್ತೆ. ಇದು ಒಂದು ವರಾಂಡಾ ಟೈಪ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಹಾಲ್ ಕಮ್ ಕಿಚನ್ ಕಮ್ ರೂಮ್, ಒಂದು ಬಾತ್ರೂಮು ಈಗ ತೋರಿಸ್ತಾರೆ ನೋಡಿ. ಹಾಲ್ ಇದು, ಕಿಚನ್ ಏರಿಯಾ, ಒಂದು ಬಂದಾಗ ಉಳ್ಕೊಳ್ಳಿಕ್ಕೆ ಒಂದು ರೂಮು, ಅದ್ರ ಪಕ್ಕದಲ್ಲೇ ಒಂದು ಬಾತ್ರೂಮು. ಏನಿದು ಒಡೆದಾಕ ಥರ ಏನೂ ಇಲ್ಲ, ನೀಟಾಗಿದೆ. ನೀವು ಬೇಕಾದಲ್ಲಿ ಇನ್ನೂ ಒಂದು ದೊಡ್ಡ ಮನೆ ಕಟ್ಕೊಳ್ಳಿ, ಇದನ್ನ ಗೆಸ್ಟ್ ರೂಮಾಗಿ ಮಾಡ್ಕೊಳ್ಳಿ. ಇದನ್ನ ಇಂಪ್ರೂವೈಸ್ ಮಾಡ್ಕೋಬೇಕಾ? ಖಂಡಿತವಾಗ್ಲೂ ಇಂಪ್ರೂವೈಸ್ ಮಾಡ್ಕೋಬೋದನ್ನು. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ದಿಸ್ ಪಾರ್ಟ್ ಯು ಕ್ಯಾನ್ ಸ್ಟಿಲ್ ಎನ್ಹ್ಯಾನ್ಸ್. ಈ ಪಾರ್ಟ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ.
ಇಲ್ಲಿ ತನಕನೂ ಎನ್ಹ್ಯಾನ್ಸ್ ಮಾಡ್ಬೋದು. ಸುತ್ತಕ್ಕೂ ಕಾಂಕ್ರೀಟ್, ಫ್ಲಾಗಿಂಗ್ ಕಾಂಕ್ರೀಟ್ ಹಾಕಿದ್ದಾರೆ. ಇದನ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ. ಇಲ್ಲಿ ಜಾಗ ಇದೆ. ನಾರ್ತ್ ಫೇಸಿಂಗ್ ಇಂದ ಎಂಟ್ರಿ ಆಗಿರೋದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಇದು. ನೀವು ಸುತ್ತಕ್ಕೂ ಓಡಾಡ್ಬೋದು. ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ವೈಫೈ ಕನೆಕ್ಷನ್ ಇದೆ. ನಾನು ಇಲ್ಲಿ ಬಂದಾಗ ಯೂಟ್ಯೂಬ್ನ ರನ್ ಮಾಡಿ ಸಹ ನೋಡಿದ್ದೀನಿ. ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಆಗಿ 4G 5G 3G ಎಲ್ಲ ಜಿಗಳು ವರ್ಕ್ ಆಗುತ್ತೆ. ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಸೊ ದಿಸ್ ಇಸ್ ದ ವ್ಯೂ. ಈ ವ್ಯೂ ತೋರಿಸ್ತಾರೆ. ಸ್ವಲ್ಪ ಹೈಟ್ ಇಂದ ತೋರಿಸ್ತಾರೆ ಇವಾಗ ನಿಮಗೆ ವ್ಯೂ. ಹೈಟ್ ಇಂದ ಇವಾಗ ಒಂದು ವ್ಯೂ ಬರುತ್ತೆ ನೋಡಿ ನಿಮಗೆ, ಚೆನ್ನಾಗಿರೋ ವ್ಯೂ. ಸೊ ಐ ಶೋ ಯು ದಿಸ್ ಬಿಗರ್ ಲಾಂಗರ್ ವೈಡ್ ವ್ಯೂ. ಹೋಗ್ತಾ ಹೋಗ್ತಾ ತೋರಿಸ್ಕೊಂಡು ಹೋಗ್ತಾರೆ ನೋಡಿ ಎಲ್ಲ ಕಡೆಗೆ. ಒಂದು 360 ಡಿಗ್ರಿ ತಿರುಗಿಸ್ತಾರೆ ಈಗ ನಮ್ಮ ರಂಗಸ್ವಾಮಿ ಅವರು. ನೋಡಿ ಇವಾಗ ಕಾಣ್ತಾ ಇದೆಯಲ್ಲ, ದಿಸ್ ಹೌ ಇಟ್ ಲುಕ್. ಸೊ 16,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ವಿತ್ ಇವಾಗ ಕರೆಂಟ್ಲಿ ಇಷ್ಟು ಹಣ್ಣುಗಳು ಹೇಳಿದೆ. ಸಪೋಟ ಹಣ್ಣು, ನೇರಳೆ ಹಣ್ಣು ನೋಡಿ, ನೇರಳೆ ಹಣ್ಣು ಬಿಟ್ಟಿದೆ. ಕರ್ಬೇನ್ ಸೊಪ್ಪಿನ ಮರ ಪಕ್ಕದಲ್ಲಿದೆ. ಫಿಗ್ಗು, ಅಗಸೆ ಸೊಪ್ಪು. ಟೋಟಲಿ ಏನು 16,000 ಸ್ಕ್ವೇರ್ ಫೀಟ್ ಇದೆ. ದಿಸ್ ಇಸ್ ಆಲ್ ಕಾಂಪೌಂಡೆಡ್. ನೀವು ಬೇಕಾದಲ್ಲಿ ಇದಕ್ಕೆ ಏನೇನು ಎನ್ಹ್ಯಾನ್ಸ್ಮೆಂಟ್ ಮಾಡ್ಕೋಬಹುದು ಅಂತಂದರೆ, ನೀವು ಸುತ್ತಕ್ಕೂ ತೆಂಗಿನ ಮರನ ಹಾಕೋಬೋದು. ಇಲ್ಲ ನಾನು ತೆಂಗಿನ ಮರ ಬೇಡ, ಮಿಕ್ಸ್ ಹಾಕೋತೀನಿ, ಒಂದು ಟೀಕ್ ಹಾಕ್ತೀನಿ, ಒಂದು 25 ಟೀಕ್ ಹಾಕ್ಬೋದು ಸುತ್ತಕ್ಕೂ. ಒಂದು ಭಾಗದಲ್ಲಿ ಇವರು ಇದನ್ನು ಹಾಕ್ಬಿಟ್ಟಿದ್ದಾರೆ, ಸ್ಯಾಂಡಲ್ ಹಾಕ್ಬಿಟ್ಟಿದ್ದಾರೆ. ಅದು ಒಳ್ಳೆ ರೇಟ್ ಬರುತ್ತೆ. ಈಗಾಗಲೇ ದಿಸ್ ಇಸ್ ಅಬೌಟ್ 4 ಇಯರ್ಸ್ ಓಲ್ಡು. ಇನ್ನೊಂದು 5-6 ಇಯರ್ಸ್ಗೆ ಒಳ್ಳೆ ರೆವಿನ್ಯೂ ಬರುತ್ತೆ. ಅದರಲ್ಲಿ ಕಟ್ ಮಾಡಿ ಮಾರ್ಬೋದು. ಸುತ್ತಕ್ಕೂ ನೀವು ಟೀಕ್ ಎಲ್ಲ ಇಲ್ಲಿ ಇರೋದೆಲ್ಲ ಭಾಳ. ಮೈಸೂರಿಂದ ನಾನು ತುಂಬ ದೂರ ಬಂದಿಲ್ಲ. ಪ್ಯಾಲೇಸಿಂದ ಜಸ್ಟ್ ಹಾರ್ಡ್ಲಿ ಕಮ್ 35 ಮಿನಿಟ್ಸ್ ಡ್ರೈವ್ ಅಷ್ಟೇ. ಇಲ್ಲೆಲ್ಲ ಸುತ್ತಮುತ್ತ ಈಗಾಗಲೇ ಲೇಔಟ್ಗಳಾಗ್ಬಿಟ್ಟಿದೆ. 2,000-2,500 ರೂಪಾಯಿಗೆ ಸೈಟ್ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಂತಹ ಜಾಗದಲ್ಲಿ ಮೈಸೂರಲ್ಲಿ ನೀವೇನಾದ್ರೂ, ನಾನು ಒಂದು ಒಳ್ಳೆ ಫಾರ್ಮ್ ಹೌಸು ರೆಡಿ ಇರಬೇಕು. ನನ್ನ ಕೈಲಿ ಏನೂ ಆಗಲ್ಲ ಮಾಡೋಕ್ಕೆ. ಬರ್ತಿದ್ದಂಗೆ ನಾನು ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಕೋಬೇಕು, ಒಂದು ಫಾರ್ಮ್ ಹೌಸ್ ಮಾಡ್ಕೋಬೇಕು, ಮತ್ತು ಮರಗಳೆಲ್ಲ ಇರಬೇಕು, ಈಲ್ಡಿಂಗ್ ಆಗೂ ಇದೆ. ಆ ಥರ ಇದ್ದಲ್ಲಿ ನೋಡಿ ಇಲ್ಲಿದೆ. ಇದರ ರೇಟ್ ಜನರಲ್ ಪ್ರಾಪರ್ಟಿ, ಜನರಲ್ ಕ್ಯಾಟಗರಿ, ಆಲ್ ಜನರಲ್, ಹಿಸ್ಟ್ರಿ ಇಸ್ ಜನರಲ್. ಇವ್ರ ಪೊಸಿಷನ್ 8 ವರ್ಷನೇ ಇದ್ದಾರೆ. ಯಾವುದೇ ತರಹ ತೊಂದರೆ ತಕರಾರು ಇಲ್ಲದೆ ಇರುವಂಥದ್ದು. ಫೆನ್ಸಿಂಗ್ ಆಗಿದೆ, ಇವ್ರ ಪೊಸಿಷನ್ ಇದ್ದಾರೆ. ಸೊ ಈ ವಿಡಿಯೋ ನೋಡ್ತಾ ಇದ್ದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಹಣ್ಣಾಗಿರುವಂತಹ ಗಿಡಗಳು ನೋಡಿ, ಇಲ್ಲಿ ಹಣ್ಣು ಎಷ್ಟು ಚೆನ್ನಾಗಿದೆ ಅಂತ. ಹಂಗೆ ಕಿತ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಎಷ್ಟು ಹಣ್ಣು ಬಿಟ್ಟಿದೆ, ಬಾಗ್ಬಿಟ್ಟಿದೆ ಮರ ನೋಡಿ. ಈ ವಿಡಿಯೋ ನೋಡ್ತಾ ಇದ್ದು ಈ ಥರ ಒಂದು ರೆಡಿ ಟು ಮೂವ್ ಇನ್, ಹಿಂಗೆ ರೆಡಿ ಟು ಈಟ್ ಅಂತಾರಲ್ಲ, ಆ ಥರ ರೆಡಿ ಟು ಮೂವ್ ಇನ್ ಫಾರ್ಮ್ ಪ್ಲಾಟ್ ಇದು. ಎಷ್ಟು ಚೆನ್ನಾಗಿದೆ. ಸೊ ಇನ್ನಷ್ಟು ಮಾಹಿತಿ, ರೇಟ್, ಎಸ್, ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್? ಎಲ್ಲರಿಗೂ ಅದೊಂದು ಎಲ್ಲ ಇದೆ. ಎಷ್ಟು ರೇಟು? ಸಿ ಎವ್ರಿಥಿಂಗ್ ಕಮ್ಸ್ ವಿತ್ ಟ್ಯಾಗ್ ಲೈನ್ ಆಫ್ ದೇರ್. ಇದಕ್ಕೆ ಅವ್ರು ಹಾಕಿರುವಂತಹ ಬಂಡವಾಳಕ್ಕಿಂತ ಅವ್ರು ಹಾಕಿರುವಂತಹ ಟೈಮು, ಹೌ ಮಚ್ ಟೈಮ್ ದೇ ಹ್ಯಾವ್ ಇನ್ವೆಸ್ಟೆಡ್, ಆಮೇಲೆ ಹೌ ಮಚ್ ಟೈಮ್ಸ್ ದೇ ಹ್ಯಾವ್ ಕಮ್ ಇನ್ ಹಿಯರ್, ಪುಟ್ ಇನ್ ದೇರ್ ಎಫರ್ಟ್ಸ್, ಟೇಕನ್ ಲೇಬರ್, ಕರ್ಕೊಬಂದು ಇದನ್ನೆಲ್ಲ ಮಾಡಿ ಒಂದು ಮನೆ ಕಟ್ಟಿ ಅದಕ್ಕೆಲ್ಲ ಬೇಕಾಗುವಂತಹ ಸವಲತ್ತುಗಳನ್ನ ಮಾಡಿ ಈಗ ಮಾರ್ತಾ ಇದ್ದಾರೆ. ಇದೊಂದು ಕತೆ, ದಂಪತಿಗಳ ಒಂದು ಬ್ಯೂಟಿಫುಲ್ ಕತೆ. ಕಾರಣಾಂತರಗಳಿಂದ ಮಾರ್ತಾ ಇದ್ದಾರೆ. ಬಿಕಾಸ್ ದೇ ಆರ್ ಮೂವಿಂಗ್ ಔಟ್ ಆಫ್ ದಿಸ್ ಟೌನ್. ಇಲ್ಲಾಂದರೆ ಖಂಡಿತವಾಗ್ಲೂ ಅವರು ಮಾರುವಂತಹ ಪ್ರಮೇಯ ಯಾವುದೂ ಇಲ್ಲ. ಸೊ ಇಟ್ಸ್ ಎ ಡೆಟ್ ಫ್ರೀ ಪ್ರಾಪರ್ಟಿ. ಯಾವುದೇ ತರಹ ಇನ್ಕಂಬ್ರೆನ್ಸ್ ಇಲ್ಲ ಇದರ ಮೇಲೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ರೇಟ್ನ ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್. ಥ್ಯಾಂಕ್ ಯು.